అవునా ड्रुम शाम को पाल बज मुरली गोपाल बज शाम को पाल ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅಥವಾ ವ್ರತನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ಮೊದಲಿಗೆ ನಾನು ನನ್ನ ಮನೆಯವರು ಕೃಷ್ಣನ ಐಡಲ್ ಇಡೋದಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಪ್ರತಿ ವರ್ಷವೂ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಸೊ ಈ ಬಾರಿ ನಾವು ಬಿಟ್ಟರ್ ಲೀಫ್ ಅಂದರೆ ಏನು ಹೇಳ್ತಾರೆ ವಿಳೆದೆಲೆಯಲ್ಲಿ ಬ್ಯಾಕ್ಗ್ರೌಂಡ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದೇ ರೀತಿಯಲ್ಲಿ ನಾವು ಥರ್ಮಾಕೋಲ್ನ ತೊಗೊಂಬಂದ್ವಿ. ಇದ್ರ ಬಗ್ಗೆ ಹೇಳೋದಾದರೆ ಥರ್ಮಾಕೋಲ್ನ ಒಂದು 2 ಇಂಚ್ ದಪ್ಪ ಇರುವಂತಹ ಥರ್ಮಾಕೋಲ್ನ 2 ಶೀಟ್ನ ತಗೊಂಡು ಅದನ್ನ ಫಿಕ್ಸ್ ಮಾಡಿ ಅಂಟಿಸಿದ್ದೀವಿ. ಡಬಲ್ ಟೇಪಲ್ಲಿ ಅಂಟಿಸಿದ್ದೀವಿ ಬ್ಯಾಕ್ಗ್ರೌಂಡ್ಗೆ. ಸೊ ಬಿಗಿಯಾಗಿ ಅಂಟುತ್ತೆ, ನೀವು ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಬಲ್ ಟೇಪಲ್ಲಿ ನೀವು ವಾಲ್ಗೆ ಅಂಟಿಸ್ಕೊಂಡ್ರೆ ಯಾವುದೇ ರೀತಿ ಅಳ್ಳಾಡೋವಂಥದ್ದಾಗಲಿ ಏನೂ ಆಗೋದಿಲ್ಲ. ಅದರ ಮೇಲೆ ನಿಮ್ಗೆ ಯಾವ ರೀತಿ ಬೇಕಾದರೂ ನೀವು ಬಿಟ್ಟರ್ ಲೀಫ್ನಾರ ಅಂಟಿಸ್ಕೊಳ್ಬೋದು, ಇಲ್ಲ ಅಂದರೆ ಗುಂಡು ಪಿನ್ನಲ್ಲಿ ಚುಚ್ಕೊಂಡು ಈ ರೀತಿ ನಾವು ಆರ್ಡರ್ ಆಗಿ ನಾವು ಅಂಟಿಸ್ತಾ ಬರ್ತಾ ಇದ್ದೀವಿ. ಗುಂಡು ಪಿನ್ನಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ಬಾಳೆ ಎಲೆ ಬೇಕಾದ್ರೂ ಮಾಡ್ಬೋದು, ನೀವು ಏನಾದ್ರ ಮೇಲ್ಗಡೆ ಸ್ಟಿಕ್ ಮಾಡಬೇಕು ಅಂತ ಅಂದ್ಕೋತೀರೋ ಮಾಡಬಹುದು. ಸೊ ಹೀಗೆ ಕೊನೆಯದಾಗಿ ನಾವು ಏನು ಹೇಳ್ತಾರೆ ಪಿಕಾಕ್ ಲೀಫ್ ನವಿಲುಗರಿಗಳನ್ನ ಒಂದು ಸೈಡ್ ಮಾತ್ರ ಇದು ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ನ ನಾವು ಈ ರೀತಿ ರೆಡಿ ಮಾಡ್ಕೊಂಡ್ವಿ. ನೀವು ನೋಡ್ಬೋದು ತುಂಬ ಸಿಂಪಲ್ ಆಗಿತ್ತು ಈ ಬಾರಿ. ಕೊನೆ ಬಾರಿಗೆ ಈ ಬಾರಿಗೆ ಬಹಳ ವ್ಯತ್ಯಾಸ ಇತ್ತು ಅಂತಲೇ ಹೇಳಬಹುದು. ಅದಾದ ಮೇಲೆ ನಮ್ಮ ಕೃಷ್ಣನನ್ನು ಕರೆಯೋದಕ್ಕೆ ನಾವು ನಮ್ಮದೇ ಆದಂಥ ಪ್ರಿಪ್ರೇಷನ್ನ ಮಾಡ್ಕೊಂಡ್ವಿ. ಸ್ವಲ್ಪ ಮನೇಲಿ ಅಂದರೆ ಈ ಬಾರಿ ನಾನು 21 ತಿನಿಸುಗಳನ್ನು ದೇವರ ಮುಂದೆ ಇಡಬೇಕು ನೈವೇದ್ಯಗೆ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಮನೆಯಲ್ಲಿ ನನಗೆ ಆದಷ್ಟು ಎಷ್ಟು ಮಾಡಲಿಕ್ಕಾಗುತ್ತೋ ಅಷ್ಟು ಮಾಡ್ತಾ ಇದ್ದೆ. ಸಿಹಿ ತಿನಿಸುಗಳು ರವೆ ಉಂಡೆ ಆಗಿರ್ಬೋದು, ಎಳ್ಳುಂಡೆ ಆಗಿರ್ಬೋದು, ಕಡಲೆ ಉಂಡೆ, ಪುರಿ ಉಂಡೆ. ಸೊ ಈ ರೀತಿಯಲ್ಲಿ ಒಂದು 6 ರಿಂದ 7 ಅಂದರೆ ಹಾಲು ಮೊಸರು ಬೆಣ್ಣೆ ಹಾಗೂ ಅವಲಕ್ಕಿ ಪಾಯಸ ಜೊತೆಗೆ ಈ ರೀತಿಯ ತಿನಿಸುಗಳನ್ನು ಉಂಡೆಗಳನ್ನು ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡೆ. ಕೆಲವೊಂದು ನನ್ನ ಕೈಲಿ ಆಗದಲ್ಲೇ ಇರೋವಂಥದ್ದನ್ನ ನಾನು ಹೊರಗಡೆಯಿಂದ ತಗೊಂಡು ಬಂದೆ. ಅದಾದಮೇಲೆ ನಾನು ಕುಂಕುಮಕ್ಕೆ ಈ ಬಾರಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಈ ರೀತಿ ನಾನು ಗಿಫ್ಟ್ ಬಾಕ್ಸ್ ಥರ ತೊಗೊಂಡಿದ್ದೆ. ಇದನ್ನು ಲೈಕ್ ಏನಾದರೂ ಚಿನ್ನ ಅಥವಾ ಬೆಳ್ಳಿ ಐಟಮ್ಸ್ನ ಇಟ್ಟು ಸೆಕ್ಯೂರ್ ಮಾಡಿ ಇಡೋದಕ್ಕೆ ಸಣ್ಣ ಸಣ್ಣ ಇರ್ತಾವಲ್ಲ ಅದಕ್ಕೆಲ್ಲ ಒಂದೇ ಬಾಕ್ಸ್ಗೆ ಹಾಕ್ಬಿಟ್ಟು ಸೆಕ್ಯೂರ್ ಮಾಡಿ ಇಡೋದಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಬಾರಿ 1 ಮಂತ್ ಮುಂಚೆನೇ ಹೋಗಿ ನಾನು ಇದನ್ನ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ. ಇದ್ರ ಜೊತೆಗೆ ಬ್ಲೌಸ್ ಪೀಸು, ಅದರೊಳಗಡೆ ಸ್ವಲ್ಪ ಡ್ರೈ ಫ್ರೂಟ್ಸು, ಅಕ್ಕಿ, ಅಕ್ಷತೆ ಅಂದರೆ ಅಕ್ಕಿ ಶಾಸ್ತ್ರಕ್ಕೆ ಅಕ್ಕಿ, ₹1 ಕಾಯಿನು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡೆ. ಸೊ ನೋಡಿ ನಮ್ಮ ಕೃಷ್ಣನ ತೆಗೆದು ನಾನು ನೀಟಾಗಿ ಎಲ್ಲನೂ ಅದಕ್ಕೆ ತೊಳೆದು ರೆಡಿ ಮಾಡಿದ್ದೀನಿ. ಸೊ ನಾನು ಆಮೇಲೆ ಈ ಮಾಡಿರುವಂತಹ ತಿನಿಸುಗಳನ್ನು ನಾನು ಇಡೋದಕ್ಕೆ ಈ ಬಾರಿ ಯಾವ ರೀತಿ ಮಾಡೋಣ ಅಂತ ಅಂದ್ಕೊಂಡಾಗ ಬಾಳೆ ಎಲೆಯಲ್ಲಿ ಸ್ವಲ್ಪ ಸ್ವಲ್ಪ, ಯಾಕೆಂದರೆ ತುಂಬ ಜಾಸ್ತಿ ತಿನಿಸುಗಳನ್ನ ಮುಂದೆ ಇಟ್ಟರೆ ಅಷ್ಟು ಚೆನ್ನಾಗಿ ಅಂದರೆ ಓಡಾಡ್ತಾ ಇರ್ತಾರೆ, ಮಕ್ಕಳು ಓಡಾಡ್ಬೇಕಾದ್ರೆ ಬೀಳಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪನೇ ಇಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಈ ರೀತಿ ಬಾಳೆನಲ್ಲಿ ಜೊನ್ನೆ ಥರ ಮಾಡಿಕೊಂಡೆ, ಅಂದರೆ ಬಟ್ಟಲ ರೀತಿಯಲ್ಲಿ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ತುಂಬ ಈಸಿ ಇತ್ತು, ತುಂಬ ಈಸಿಯಾಗಿ ಮಾಡ್ಬೋದು. ನಿಮ್ಮ ಮನೆಯಲ್ಲೂ ಏನಾದ್ರು ದೇವ್ರ ಮುಂದೆ ಪ್ರಸಾದ ತಿನಿಸುಗಳನ್ನು ಇಡಬೇಕಾದ್ರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಹ ಅಂತಲೇ ಹೇಳ್ಬಹುದು. ನೀವು ನೋಡ್ಬೋದು ನಾನು ಯಾವ ರೀತಿ ಅಲಂಕಾರಗಳನ್ನು ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು. ಇದು ಪೂರ್ವ ಸಿದ್ಧತೆಗಳು ಈ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೆ. ನೀವು ನೋಡ್ಬೋದು ಇದರೊಳಗಡೆ ನಾನು ಎಲ್ಲ ರೀತಿ ತಿನಿಸುಗಳನ್ನು ಹಾಕಿ 21 ತಿನಿಸುಗಳನ್ನು ದೇವರ ಮುಂದೆ ಇಟ್ಟಿದ್ದೆ. ನಿಮಗೆ ಎಷ್ಟು ಬೇಕಾದರೂ ತಿಂಡಿ ತಿನಿಸುಗಳನ್ನು ಅಂದರೆ 108 ತಿಂಡಿಗಳನ್ನು ಮಾಡಿ ಕೃಷ್ಣನ ಕರೀತಾರಂತೆ. ಸೊ ನನಗೆ ನನ್ನ ಕೈಲಾದಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ವರ್ಷ ನಾನು 21 ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿದ್ದೆ. ಕೃಷ್ಣನ ಪೂಜೆಯಲ್ಲಿ ಇದೇ ಮುಖ್ಯವಾದಂತಹ ಅಂಶ ಅಂತಲೇ ಹೇಳಬಹುದು. ಅವನಿಗೆ ಸಿಹಿ ತಿಂಡಿಗಳನ್ನು ಅಥವಾ ತಿಂಡಿಗಳನ್ನು
ಮಾಡಿ ದೇವರನ್ನ ಕರೆಯುವಂಥದ್ದು, ತೊಟ್ಟಿಲನ್ನ ತೂಗುವಂಥದ್ದು. ಹೋಗ್ಬೇಡ್ರಿ, ಭಕ್ತಿ ಇದೆ. ಆ ಭಕ್ತಿ ಮಕ್ಕಳಾಗ ಬರುತ್ತಲ್ಲ. ಕೃಷ್ಣ ಭಜೋ ಮುರಳಿ ಗೋಪಾಲ ಭಜೋ, ಕೃಷ್ಣ ಭಜೋ ಮುರಳಿ ಗೋಪಾಲ ಭಜೋ, ಕೃಷ್ಣ ಭಜೋ ಶ್ಯಾಮ ಗೋಪಾಲ ಭಜೋ ಮುರಳಿ ಗೋಪಾಲ ಭಜೋ, ಶ್ಯಾಮ ಗೋಪಾಲ ಭಜೋ ಮುರಳಿ ಗೋಪಾಲ ಭಜೋ, ಶ್ಯಾಮ ಗೋಪಾಲ ಭಜೋ ಮುರಳಿ ಗೋಪಾಲ ಭಜೋ, ಕೃಷ್ಣ ಭಜೋ ಮುರಳಿ ಗೋಪಾಲ ಭಜೋ, ಕೃಷ್ಣ ಭಜೋ ಕೃಷ್ಣ ಬಂದಾಗ ಬಂದ್ಬಿಟ್ಟೆ ಕಣ್ಬಿಡ ಇವತ್ತ. ಗಿರಿಧಾರಿ ಶ್ಯಾಮ ಭಜೋ ರಾಧೆ ಗೋವಿಂದ ಭಜೋ, ಗಿರಿಧಾರಿ ಶ್ಯಾಮ ಭಜೋ ರಾಧೆ ಗೋವಿಂದ ಭಜೋ, ಗಿರಿಧಾರಿ ಶ್ಯಾಮ ಭಜೋ ರಾಧೆ ಗೋವಿಂದ ಭಜೋ, ರಾಧೆ ಗೋವಿಂದ ಭಜೋ, ರಾಧೆ ಗೋವಿಂದ ಭಜೋ, ಗಿರಿ ಗೋವಿಂದ ಭಜೋ, ರಾಧೆ ಗೋವಿಂದ ಭಜೋ, ಗಿರಿಧಾರಿ ಶ್ಯಾಮ ಭಜೋ ರಾಧೆ ಗೋವಿಂದ ಭಜೋ, ಮುರಳಿ ಗೋಪಾಲ ಭಜೋ, ಕೃಷ್ಣ ಭಜೋ ಮುರಳಿ ಗೋಪಾಲ ಭಜೋ. ಗಿರಿಧಾರಿ ಶ್ಯಾಮ ಭಜೋ ರಾಧೆ ಗೋವಿಂದ ಭಜೋ, 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 ರಾಧೆ ಗೋವಿಂದ ಭಜೋ, ರಾಧೆ ಗೋವಿಂದ ಭಜೋ, ಜಯ ಗೋವಿಂದ ಭಜೋ, ರಾಧೆ ಗೋವಿಂದ ಭಜೋ, ಗಿರಿಧಾರಿ ಶ್ಯಾಮ. ಸೊ ಈ ರೀತಿ ದೇವರಿಗೆ ನಾನು ಪೂಜೆನ ಮಾಡಿಕೊಂಡೆ. ಗೋಧೂಳಿ ಸಮಯದಲ್ಲೇ ಕೃಷ್ಣನ ಕರೆಯುವಂತಹದ್ದು ಪದ್ಧತಿ. ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೆ. ಈವ್ನಿಂಗ್ ಟೈಮಲ್ಲಿ ಕೃಷ್ಣನ ಪೂಜೆ ಮಾಡುವಂಥದ್ದು ನಾನು ನಡೆಸ್ಕೊಂಬಂದಿರೋಂಥದ್ದು. ಇದು ನನ್ನ 4ನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಅಂತಲೇ ಹೇಳಬಹುದು. ಸೊ ನೀವು ನೋಡ್ಬೋದು ನನ್ನ ಅಲಂಕಾರಗಳಾಗಿರ್ಬೋದು, ನಾನು ದೇವರಿಗೆ ಯಾವ ರೀತಿಯಲ್ಲಿ ಡೆಕೋರೇಷನ್ ಮಾಡಿದ್ದೀನಿ, ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಹಾಗೆ 8 ದೀಪಗಳನ್ನು ಹಚ್ಚಿದ್ದೀನಿ ಪ್ರತಿ ವರ್ಷ ಹಚ್ಚೋ ರೀತಿಯಲ್ಲಿ. ಯಾಕೆ ಅಂತಂದರೆ ಕೃಷ್ಣ ಅಷ್ಟಮಿ ದಿನ ಹುಡ್ತಾರೆ, ಹಾಗೂ ಕೃಷ್ಣ 8ನೇ ಮಗು ಆಗಿರೋದ್ರಿಂದ ಅವರಿಗೆ ನಾನು 8 ದೀಪಗಳನ್ನ ಹಚ್ತೀನಿ. ಸೊ ಅವರಿಗೆ ಇಷ್ಟ ಆಗಿರುವಂತಹ ತಿಂಡಿ ತಿನಿಸುಗಳನ್ನು ಕೊಡ್ತೀನಿ. ಕೃಷ್ಣ ಯಾವ ದೇವರು? ಕೃಷ್ಣಯ್ಯ ವಸುದೇವಯ್ಯ ಹರಯ್ಯ ಪರಮ ಪ್ರಸತ್ತ ಕ್ಲೇಶ ನಾಶಯ್ಯ ಗೋವಿಂದಯ್ಯ ನಮಃ. ವೆರಿ ಗುಡ್ ಮದ್ದು. ಹೇಳು. ಪುಟ್ಟ ಪುಟ್ಟ ಕೃಷ್ಣ ಪುಟ್ಟಣಿ ಕೃಷ್ಣ ಬಲಾನಿ ಗದ್ದಿಗೆ ದೊಡ್ಡ ಬೆನ್ನೆ ಮುಟ್ಟೆ ತೆಗೆದ ನೆಗೆದ ತೆಗೆದ ನೆಗೆದ ತೆಗೆದ ನೆಗೆದ ಮುಖವೆಲ್ಲ ಬೆನ್ನೆ ಮೈಯೆಲ್ಲ ಬೆನ್ನೆ. ಇನ್ನೊಂದು ಮುಖ್ಯವಾದದ್ದೇನಪ್ಪ ಅಂತಂದರೆ ಈ ದಿನ ಬಾಲಕೃಷ್ಣ ಅಂದರೆ ಅಂಬೆಗಾಲ್ ಕೃಷ್ಣ, ಆ ಐಡಲ್ನ ಅಂದರೆ ಆ ಕೃಷ್ಣನನ್ನು ನಾವು ನಮ್ಮ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡುವಂಥದ್ದು. ಅದಕ್ಕೆ ನಾವು ಇವತ್ತು ಅಭಿಷೇಕ ಮಾಡಿ ಸ್ತೋತ್ರಗಳನ್ನು ಹೇಳಿ ಪಠಣೆಗಳನ್ನು ಮಾಡುತ್ತಾ ನಾವು ಶುದ್ಧಿಯನ್ನು ಮಾಡಿಕೊಂಡು ಎಲ್ಲ ರೀತಿಯ ಮನೆ ಹೇಳ್ತಾರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಜೇನುತುಪ್ಪ, ತುಪ್ಪ, ಬೆಣ್ಣೆ ಎಲ್ಲದರಿಂದಲೂ ಅಭಿಷೇಕನ ಮಾಡಿ ಬಾಲಕೃಷ್ಣನ ಸಿದ್ಧತೆನ ಮಾಡಿ ರೆಡಿ ಮಾಡಿ ನಂತರ ತೊಟ್ಟಲ್ಲಿ ನಾನು ಆಲ್ರೆಡಿ ತೋರಿಸಿರುವಂತಹ ತೊಟ್ಟಲಿಗೆ ಅವರನ್ನು ಕೂರಿಸ್ಬಿಟ್ಟು ತೊಟ್ಟಲಿನ ತೂಗುವಂಥದ್ದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಅಂದರೆ ವ್ರತದ ಮುಖ್ಯ ಅಂಶ ಅಂತಲೇ ಹೇಳ್ತಾರೆ. ಸೊ ನಾನು ಅದನ್ನೇ ಮಾಡ್ತಿರೋವಂಥದ್ದು. ಸೊ ಮೊದಲಿಗೆ ನಾನು ಒಂದು ಪೂಜೆ ಮಾಡಿಸ್ಕೊಂಡು ಮೊದಲನೇ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾನು ಬಾಲಕೃಷ್ಣ ಚಿಕ್ಕದಂಥ ಪುಟ್ಟು ಅಂಬೆಗಾಲ್ ಕೃಷ್ಣನಿಗೆ ಅಭಿಷೇಕನ ಮಾಡಿಕೊಂಡೆ. ಅಭಿಷೇಕ ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಮಕ್ಕಳು ಅಕ್ಕ ಭಾವ ಎಲ್ಲ ಬಂದಿದ್ದರಿಂದ ಅವ್ರನ್ನೂ ಸಹ ಕೂರಿಸ್ಕೊಂಡು ಈ ರೀತಿ ನಾನು ಅಭಿಷೇಕನ ಮುಗಿಸ್ಕೊಂಡೆ.
ಸೊ ಮಕ್ಕಳಿಗೂ ಸಹ ಭಾಳ ಖುಷಿ ಆಗುತ್ತೆ ಕೃಷ್ಣನ ಪೂಜೆ ಮಾಡಬೇಕಾದ್ರೆ. ಸೊ ಅವರು ಸಹ ಭಾಳ ಖುಷಿ ಪಡ್ತಾ ಇದ್ರು. ಕೃಷ್ಣನ ಆರಾಧನೆ ಮಾಡೋದೇ ನಮ್ಮ ಪುಣ್ಯ ಅಂತ ಹೇಳ್ತಾರೆ. ಏಕೆ ಅಂತಂದರೆ ಜಗವನ್ನು ಉದ್ಧಾರ ಮಾಡೋದಕ್ಕೆ ಜನಿಸಿದವರು ಜಗದೋದ್ಧಾರಕ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ. ಸೊ ಅವರನ್ನು ಪೂಜೆ ಮಾಡಿದ್ರೆ ಕಷ್ಟಗಳೇ ಇರೋದಿಲ್ಲ ಅಂತ ಹೇಳ್ತಾರೆ. ನಾನು ಅದನ್ನು ನಂಬಿರೋ ಅಂಥವಳು. ಕೃಷ್ಣ ಪರಮಾತ್ಮ ಸದಾಕಾಲ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ನೆಲೆಸಲಿ ಅಂತ ಮನಸ್ಸಲ್ಲಿ ಬೇಡ್ಕೋತೀನಿ, ಕೋರ್ಕೋತೀನಿ. ಸೊ ಬಾಲಕೃಷ್ಣರಿಗೆ ಗಂಧದಲ್ಲಿ ಅಲಂಕಾರನ ಮಾಡ್ತಾ ಇದ್ದೀನಿ. ಅಲಂಕಾರ ಮಾಡಿ ಅವರಿಗೆ ಒಂದು ಪುಟ್ಟ ಕಿರೀಟವನ್ನು ತಂದಿದ್ದೆ. ಅದನ್ನು ಅವರಿಗೆ ತೊಡಿಸಿ, ಎಲ್ಲರೂ ಸೇರಿ ತೊಡಿಸಿ ಖುಷಿಯಾಗಿ ಅದನ್ನು ಮಗು ರೀತಿನಲ್ಲಿ, ಮಗು ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ ನಾವು ಅದನ್ನು ನಾವು ತೊಟ್ಟಲಿಗೆ ಹಾಕಿ ತೂಗ್ತಾ ಇದ್ದೀವಿ. ನೀವು ನೋಡ್ಬೋದು. ಅದೇ ಮೇನ್. ಆಲ್ರೆಡಿ ಅದಕ್ಕೆಲ್ಲದು ಸಿದ್ಧತೆಯನ್ನು ರೆಡಿ ಮಾಡಿ, ತೊಟ್ಟಲಿನ ಸಿದ್ಧತೆಯನ್ನು ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇಂದ್ಲ ದಿನ ಅಂದರೆ ಈ ಬಾರಿ 15-16ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಬಂದಿತ್ತು. 15ರ ರಾತ್ರಿ ಅಂತ ಅಂದರೆ 16 ಬೆಳಗ್ಗೆ 12 ಗಂಟೆಗೆ ಕೃಷ್ಣ ಹುಟ್ಟಿದ್ರು. ಸೊ ಹುಟ್ಟಿದ ಮರುದಿನ ಈ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಸೊ ಕೊನೆಯದಾಗಿ ನಾವು ಕೃಷ್ಣನ ಪೂಜೆ ಮುಗಿತಾ ಕೊನೆಯದಾಗಿ ಅಂತ್ಯಕ್ಕೆ ಬಂದರೆ ನಾವು ಪಂಚಾರತಿನ ಬೆಳೆಸ್ಕೊಂಡ್ವಿ. ಅಂದರೆ ತುಪ್ಪದ ಪಂಚಾರತಿನ ಕೃಷ್ಣನಿಗೆ, ತೊಟ್ಟಿಲು ಅಂಬೇಗಾಲ್ ಕೃಷ್ಣನಿಗೆ ಹಾಗೂ ಕೊಳಲು ಕೃಷ್ಣನಿಗೆ ನಾವು ಬೆಳಕೊಂಡ್ವಿ. ಸೊ ಎಲ್ಲರೂ ಕೇಳ್ತಾ ಇರ್ತಾರೆ, ಕೃಷ್ಣ ಜನ್ಮಾಷ್ಟಮಿ ನಿಮ್ಮ ಮನೇಲಿ ಯಾರು ಮಾಡ್ಕೊಂಬರ್ತಾಯಿದ್ರು, ನೀವು ಹೆಂಗೆ ಮಾಡ್ತಾ ಇದ್ದೀರಾ, ಹೆಂಗೆ ಮಾಡ್ತೀರಾ ನೀವು, ಯಾವ ರೀತಿ ಅಂತ ಅಂದ್ಬಿಟ್ಟು. ಇದು ನಾನೇ ರೂಢಿ ಮಾಡ್ಕೊಂಬಂದಿರೋಂತಹ ವ್ರತ. ನಮ್ಮ ಮನೇಲಿ ನಮ್ಮ ತಂದೆ ಮನೆ ಕಡೆ, ಅತ್ತೆ ಮನೆ ಕಡೆ ಯಾರೂ ಮಾಡ್ತಿರ್ಲಿಲ್ಲ. ಸೊ ನಾನು ನನ್ನ ಮಗ ಹುಟ್ಟಿದ ಮೇಲೆ ಅಂದ್ಕೊಂಡಿದ್ದೆ ಗಂಡು ಮಗು ಆದರೆ ಕೃಷ್ಣ ಜನ್ಮಾಷ್ಟಮಿ ಮಾಡ್ಕೊಂಡು ಹೋಗ್ತೀನಿ ಅಂತ. ಬಟ್ ತುಂಬ ಸಿಂಪಲಾಗಿ ಮಾಡಬೇಕು ಅಂತಲೇ ನನ್ನ ಇದ್ದಿದ್ದು. ಬಟ್ ಹೇಗೋ ಕೃಷ್ಣ ತುಂಬ ಅದ್ಧೂರಿಯಾಗಿ ಮಾಡೋ ರೀತಿಯಲ್ಲೇ ಮಾಡ್ತಾನೆ, ಯಾವಾಗಲೂ ಪ್ರತಿ ವರ್ಷವೂ ಅಷ್ಟೇ. ಸೊ ಪ್ರತಿ ವರ್ಷದಂತೆ ನಾನು ಈ ವರ್ಷವೂ ಸಹ ನನಗೆ ಗೊತ್ತಿರೋಂತಹ ಫ್ರೆಂಡ್ಸ್ನ ಕರೆದಿದ್ದೆ. ಸೊ ಎಲ್ಲರೂ ನಾನು ಕರೆದಿರೋಂತಹ ಪ್ರತಿಯೊಬ್ಬರೂ ಬಂದು ಈ ವರ್ಷ ನಮ್ಮ ಮನೆಯಲ್ಲಿ ಆಚರಿಸುವಂತಹ ವ್ರತಾಚರಣೆ ಅವರೂ ಸಹ ಬಂದು ಕೃಷ್ಣನಲ್ಲಿ ಆಚರಣೆ ಮಾಡಿ ಬೇಡ್ಕೊಂಡಿದ್ದು ನನಗೆ ಭಾಳ ಖುಷಿ ಅಂತ ಅನ್ನಿಸ್ತು. ಭಾಳ ಸಂತೋಷ ಸಹ ಆಯಿತು ಎಲ್ಲರೂ ಬಂದಿದ್ದು. ಸೊ ಕೃಷ್ಣ ಅಂದರೆ ಯಾರಿಗಿಷ್ಟ ಇಲ್ಲ, ಕೃಷ್ಣ ಅಂದರೆ ಎಲ್ಲರಿಗೂ ಸಹ ಇಷ್ಟ. ಕೃಷ್ಣ ಅಂದರೆ ಏನೋ ಒಂದು ರೀತಿಯ ಮಮತೆಯ ಭಾವ ಅಂತಲೇ ಹೇಳಬಹುದು. ಕೃಷ್ಣನಲ್ಲಿ ಭಗವಂತನಿದ್ದಾನೆ. ಹಾಗೆ ಕೃಷ್ಣನು ನಮ್ಮ ಪುಟ್ಟ ಮಗು ರೀತಿಯಲ್ಲಿ ನಾವೆಲ್ಲರೂ ಆರಾಧನೆ ಮಾಡ್ತೀವಿ. ಸೊ ಕೃಷ್ಣನಲ್ಲಿ ಎಲ್ಲರೂ ಬಂದು ಅವರದೇ ಆದಂಥ ಕೋರಿಕೆಗಳನ್ನ ಬೇಡ್ಕೊಳ್ತಾರೆ. ನಾವು ಸಹ ಬೇಡ್ಕೊಂಡ್ವಿ. ನೈಟು ಹಾಲು ಮೊಸರಲ್ಲಿ ರಾತ್ರಿ ತೊಳಿಬೇಕಾದ್ರೆ ಅಭಿಷೇಕ ಮಾಡಿ, ಅರ್ಶಿಣದಲ್ಲಿ ಅಭಿಷೇಕ ಮಾಡಿ, ಎಲ್ಲ ಒಟ್ಟಲ್ಲಿ ಪುಣ್ಯ ತಗೋತಾರಲ್ಲ ಆ ಥರ ಎಲ್ಲರೂ ಮಾಡ್ತಾ ಅಭಿಷೇಕ ಮಾಡಿ, ಫಸ್ಟ್ ಹುಣಸೆಹಣ್ಣು ತೊಳ್ಕೊಂಡೆ, ಮತ್ತೆ ಅರ್ಶಿಣ ನೀರು ಹಾಕ್ತೆ, ಕುಂಕುಮ ನೀರು ಹಾಕ್ತೆ, ಅದಾದ್ಮೇಲೆ ಹಾಲಲ್ಲಿ ಹಾಕ್ತೆ, ಸ್ವಲ್ಪ ಮೊಸರಲ್ಲಿ ಹಾಕ್ತೆ, ಅದೆಲ್ಲ ಮಾಡಿ ನೀರಲ್ಲಿ ಹಾಕ್ಬಿಟ್ಟು ಒರೆಸ್ತೆ ಅಷ್ಟೇ. ಇನ್ನೇನು ಮಾಡಿಲ್ಲ, ಒರೆಸ್ತೀನಿ ಅಷ್ಟೇ. ಅವರೇ ಬರ್ತಾರೆ ಪೂಜೆ ಮಾಡ್ತಾರೆ. ಈ ಬಾರಿ ಹೇಳ್ಬೇಕು ಅಂದರೆ ಮಕ್ಕಳು ಹೆಚ್ಚಾಗಿ ಬಂದಿದ್ದರು. ಅದು ನನಗೆ ಭಾಳ ಖುಷಿ ಕೊಡ್ತು ರೀ. ಏಕೆ ಅಂತಂದರೆ ಈ ಕೃಷ್ಣ ಜನ್ಮಾಷ್ಟಮಿ ಮಕ್ಕಳ ಜೊತೆ ಸೇರಿ ಕೂಡಿ ಆಡೋವಂತಹ ಹಬ್ಬ ಅಂತಲೇ ಹೇಳ್ಬಹುದು. ಸೊ ಹಾಗಾಗಿ ಮಕ್ಕಳು ಬಹಳ ಚೆನ್ನಾಗಿ ರೆಡಿಯಾಗಿ ಬಂದರು. ಮುದ್ದಾಗಿ ಮಕ್ಕಳು ರೆಡಿಯಾಗಿ ಬಂದಿದ್ದರು. ಇಲ್ಲಿ ನೋಡಿ ನಮ್ಮ ಇಬ್ಬರು ರಾಧೆಗಳು ಎಷ್ಟು ಚಂದವಾಗಿ ರೆಡಿಯಾಗಿ ಬಂದಿದ್ದಾರೆ. ನಾಚಿಕೆ ಕೃಷ್ಣಂಗೆ. ಕೃಷ್ಣಯ್ಯ ವಾಸುದೇವಯ್ಯ ಕೃಷ್ಣ ಜನ್ಮಾಷ್ಟಮಿನ ಬಹುಶಃ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು 3 ದಿನಗಳ ಕಾಲ ಆಚರಣೆ ಮಾಡ್ತಾರೆ. ಸಪ್ತಮಿ, ಅಷ್ಟಮಿ, ನವಮಿ ಅಂತ ಅಂದ್ಬಿಟ್ಟು.
ಸೊ ಸಪ್ತಮಿ ದಿನ ಕೃಷ್ಣ ಬರುವ ತನಕ ಉಪವಾಸ ಇದ್ದು, ಅಷ್ಟಮಿಯಲ್ಲೂ ಸಹ ಕೆಲವರು ಉಪವಾಸ ಇದ್ದು, ಕೆಲವರು ನವಮಿವರೆಗೂ ಸಹ ಅಂದರೆ ಫಲಹಾರಗಳನ್ನು ಸೇವನೆ ಮಾಡುತ್ತಾ ಉಪವಾಸದಲ್ಲಿ ಇದ್ದು ದೇವರ ಆಚರಣೆ ಮಾಡುವಂಥದ್ದು. ಅಂದರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂದರೆ ವಿಷ್ಣುವಿನ ಪ್ರತಿರೂಪವಾದಂತಹ 8ನೇ ಅವತಾರ ಆಗಿರುವಂತಹ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಪ್ರಪಂಚದ ಅಂದರೆ ಆಗಿನ ಇದರಲ್ಲಿ ಏನು ಹೇಳ್ತಾರೆ, ಜಗದ ಉದ್ಧಾರಕ್ಕಾಗಿ ನಮ್ಮೆಲ್ಲರ ಒಳ್ಳೆಯ ದಾರಿಗೆ ನಡೆಸೋದಕ್ಕೆ ಅಂತಹ ಜನನವಾಗ್ತಾರಂತೆ ಕೃಷ್ಣ ರೂಪದಲ್ಲಿ. ಸೊ ಈ ಕೃಷ್ಣರು ವಿಷ್ಣುವಿನ ಪ್ರತಿರೂಪ ಅಂತಲೇ ಹೇಳ್ತಾರೆ. ಸೊ ಅವರು ಪ್ರಪಂಚಕ್ಕೆ ಹುಟ್ಟಿದ್ದು ನಮ್ಮ ಹತ್ರ ಬಂದು, ನಾವು ಅಂದರೆ ಮಗುವಾಗಿ ನಮ್ಮ ಹತ್ರ ಬಂದು, ಮನುಷ್ಯರ ಹತ್ರ ಬಂದು ಬೆಳೆದು ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿರುವಂಥದ್ದು ಪ್ರತೀತಿ ಇದೆ. ಭಗವಾನ್ ಶ್ರೀಕೃಷ್ಣರ ಭಗವದ್ಗೀತೆನ ನೀವು ಓದಿದ್ರೆ ಅದರ ಸಾರಾಂಶಗಳನ್ನು ತಿಳಿದುಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಏಕೆಂದರೆ ಅಷ್ಟು ಅದ್ಭುತವಾದ ಸಾರಾಂಶಗಳು, ನಮ್ಮ ಜೀವನಕ್ಕೆ ಕೊಳ್ಳಬೇಕಾದಂತಹ ಪ್ರಮುಖ ಸಾರಾಂಶಗಳನ್ನು ನಾವು ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ. ಒಂದು ಸಾಂಗ್ ಹೇಳ್ತಾರೆ ಎಲ್ಲರೂ, ಒಂದು ಸಾಂಗ್ ಹೇಳಿ ಎಲ್ಲರೂ ನೋಡೋಣ. ಸಾಂಗ್ ಹೇಳ ವಿಭು ಪಾಪು ನಾವು ಈ ಕಡೆ ಬನ್ನಿ, ನೀವು ಹಿಂದೆ ಬನ್ನಿ, ಎಲ್ಲ ನೀವು ಹಿಂದೆ ಬನ್ನಿ, ಎಲ್ಲ ನಗರಿ ಎಲ್ಲ ಜೋರಾಗಿ ಇಟ್ಕೋಬೇಕು. ಫ್ಲೂಟ್ನ ಹೀಗೆ ಮೇಲೆ ಇಲ್ಲಿ ಜಾಯಿನ್ ಮಾಡಿ ಹೇಳಿ. ಈ ಕಡೆ ಒಂಚೂರಿಂದ ಬಾ, ಮತ್ತೆ ಒಂಚೂರಿಂದ ಬಾ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿಯಲ್ಲಿ Happy Krishna Janmashtami. Happy Krishna Janmashtami. Happy Krishna Janmashtami. ವಾ, ಮೊದಲಿಗೆ ಬಂದಿರೋವಂಥವ್ರು ಬೇಗನೆ ಅಂದರೆ ಆದಷ್ಟು ಬೇಗ ಅವರು ಊಟ ಸೇವನೆ ಮಾಡಿ ಹೊರಟರು. ಸೊ ಆ ಮಕ್ಕಳು ಸಹ ಇದ್ದಿದ್ರೆ ಇನ್ನೂ ಖುಷಿಯಾಗಿರ್ತಿತ್ತು. ನಾನು ಬಹಳ ಅರಿಬರಿನಲ್ಲಿದ್ದೆ, ಏಕೆಂದರೆ ಎಲ್ಲದೂ ಸಹ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಅರಿಬರಿನಲ್ಲಿದ್ದೆ. ಹಾಗಾಗಿ ಕೊನೆಯದಾಗಿ ವಿಡಿಯೋಸ್ನ ಸ್ವಲ್ಪ ತೆಕ್ಕೊಂಡಿದ್ದೀನಿ. ಮೊದಲಿಗೆ ಅಷ್ಟು ವಿಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಬಟ್ ಭಾಳ ಖುಷಿ ಆಯಿತು ರೀ. ಈ ಇದರಲ್ಲಿ ಎಲ್ಲರೂ ಬಂದು ಏನು ಹೇಳ್ತಾರೆ, ದೇವರಿಗೆ ಈ ದಿನ ಯಾವುದೇ ಮನೆಗೆ ಎಲ್ಲೇ ಕೃಷ್ಣ ಕೂರಿಸಿದ್ರು ನೀವು ಹೋಗಿ ಕೃಷ್ಣನನ್ನು ನಮಸ್ಕರಿಸಿ ತೊಟ್ಟಿಲಿನ ತೂಗುವಂಥದ್ದು ಅಷ್ಟೇ. ನೀವು ಇಷ್ಟೊಂದು ಅದ್ಧೂರಿಯಾಗಿ ಮಾಡುವಂಥ ಅಂದರೆ ನನ್ನ ಕೈ ಮಟ್ಟಿಗೆ ಅಂದರೆ ನನಗಾಗೋ ಮಟ್ಟಿಗೆ ನಾನು ಮಾಡಿದ್ದೀನಿ. ಬಟ್ ನಿಮ್ಮ ಏನಾದರೂ ಕೃಷ್ಣ ಜನ್ಮಾಷ್ಟಮಿ ಮಾಡಬೇಕು ಅನ್ನೋ ಇಚ್ಛೆ ಇರೋರು ಕೃಷ್ಣನ ಮುದ್ದಾದ ಒಂದು ಪುಟ್ಟಾಣಿ ಅಂದರೆ ಏನು ಹೇಳ್ತಾರೆ, ಬಾಲಕೃಷ್ಣನ ಮುಂದೆ ಹಾಲು, ಮೊಸರು, ಬೆಣ್ಣೆ, ಅವಲಕ್ಕಿ ಈ 4 ಪದಾರ್ಥಗಳನ್ನು ಇಟ್ಟುಬಿಟ್ಟು ಕೃಷ್ಣನಿಗೆ ಒಂದು ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡಿದ್ರೆ ಸಾಕು. ಅಷ್ಟಲ್ಲೇ ಕೃಷ್ಣ ನಿಮಗೆ ಇದು ಮಾಡ್ತಾರೆ ಅಂತ ಹೇಳಬಹುದು. ಸೊ ಯಾವುದೇ ಕಾರಣಕ್ಕೂ ಏನು ಹೇಳ್ತಾರೆ, ನಿಮಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಮಾಡ್ಕೊಂಡು ಹೋಗಬಹುದು. ಸೊ ರಾತ್ರಿ 11:10 ಆಗಿತ್ತು, ನೀವು ನೋಡ್ಬೋದು ವಾಲ್ ಕ್ಲಾಕಲ್ಲಿ. ಸೊ ಆವಾಗಲೂ ಸಹ ನಾವು ಹೋಗಲೇಬೇಕು, ಮಿಸ್ ಮಾಡಬಾರ್ದು ಈ ವರ್ಷ ಅಂತ ಅಂದ್ಬಿಟ್ಟು ತುಂಬ ದೂರದಿಂದ ಹರೀಶ್ ಮತ್ತು ಅರ್ಚನಾ ಬಂದಿದ್ದರು, ಮತ್ತು ಅರ್ಚನಾ ಅವರ ತಾಯಿ ಸಹ ಬಂದಿದ್ದರು, ನನ್ನ ವಿನು ಫ್ರೆಂಡ್ ವೈಫ್ ಅವರ ಅತ್ತೆ. ಸೊ ಭಾಳ ಖುಷಿ ಆಯಿತು. ಅಂದರೆ ಕೆಲವರು ಬರಲೇಬೇಕು, ಕೃಷ್ಣನ ಆರಾಧನೆ ಮಾಡಬೇಕು ಅನ್ನೋ ಮನಸ್ಸಲ್ಲಿದ್ದರೆ ಹೆಂಗೆ ಬೇಕಾದರೂ, ಹೇಗೆ ಕಷ್ಟ ಇದ್ರೂ ಬೇಕಾದರೂ ಸಹ ಬರ್ತಾರಂತೆ. ಇದೇ ಅಲ್ವಾ ಆತ್ಮೀಯತೆ ಅಂತಂದರೆ. ಸೊ ತುಂಬ ಖುಷಿ ಆಗುತ್ತೆ ಈ ರೀತಿ ನಮಗಾಗಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ಸೊ ಸಿಂಧು ಪ್ರಶಾಂತ್ ಸಹ ವಿನು ಫ್ರೆಂಡ್ ಹಂಗೆ ನನ್ನ ಫ್ರೆಂಡ್ ಸಿಂಧು ಅವರು ಸಹ ನೆಕ್ಸ್ಟ್ ಡೇ ಬಂದಿದ್ದರು. ಯಾಕೆಂದರೆ ಔಟ್ ಆಫ್ ಸ್ಟೇಷನ್ 3 ಡೇಸು ತುಂಬಾ ಎಲ್ಲರೂ ಔಟ್ ಆಫ್ ಸ್ಟೇಷನ್ ಹೋಗಿರ್ತಾರೆ. ಸೊ ಹಾಗಾಗಿ ನಾನು ಸಂಡೇನಾದರೂ ಬಂದೇ ಬರ್ತೀನಿ ಅರ್ಪಿತಾ ಅಂತ ಅಂದ್ಬಿಟ್ಟು ಸಿಂಧು ಬಂದಿದ್ಲು. ಸೊ ನನಗೂ ಭಾಳ ಖುಷಿ ಆಯಿತು. ಭಾಳ ತಿಂಗಳಾದಮೇಲೆ ನಾವೆಲ್ಲ ಮೀಟ್ ಮಾಡಿದ್ದು ಇರಬೇಕು ಅಂತಂದರೆ ತುಂಬ ಖುಷಿ ಆಯಿತು.
ಆಯಿತು. ಸೊ ಎಲ್ಲರಿಗೂ ಸಹ ಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ ಅಂತಲೇ ನಾನು ಈ ಮುಖಾಂತರ ಬೇಡ್ಕೊಳ್ತೀನಿ. ಸೊ ಇದು ನೋಡ್ಬೋದು, ನಾನು ಮಾಡಿರೋಂತಹ ತಿಂಡಿ ತಿನಿಸುಗಳ ಬಗ್ಗೆ ಸ್ವಲ್ಪ ಡೀಟೇಲಿಂಗ್ ಆಗಿ ತೆಗ್ದಿದ್ದೀನಿ ವಿಡಿಯೋಸ್ನ. ನೋಡಿ, ಇದು ಕೊನೆ ಬಾರಿ ಅಂದರೆ ಈ ರೀತಿಯಲ್ಲಿ ನಾನು ಕೃಷ್ಣನ, ಮುದ್ದಾದ ಬಾಲಕೃಷ್ಣನ ಏನು ಹೇಳ್ತಾರೆ, ತೊಟ್ಟಿಲಿಗೆ ಹಾಕಿ ತೂಗಿರೋವಂಥದ್ದು. ಸೊ ಈ ರೀತಿ ಅಲಂಕಾರ ಆಗಿತ್ತು. ನಿಮಗೇನು ಅನಿಸ್ತು ಅಲಂಕಾರದ ಬಗ್ಗೆ ನೋಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಹಬ್ಬದ ಕೊನೆಯದಾಗಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಫೋಟೋಸ್ ವಿಡಿಯೋಸ್ ತೆಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ವಿ. ಏನು ಹೇಳ್ತಾರೆ, ಕೊನೆಯದಾಗಿ ಉಳಿಯೋದಿದೆ ಅಲ್ವಾ, ನಾವು ಎಲ್ಲರದು ನಾವು ತೆಗೆದ್ರೆ ನಮ್ಮದು ನಾವು ತೆಕ್ಕೊಳ್ಳೋದೇ ಇಲ್ವಂತೆ, ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು. ಸೊ ಹಾಗಾಗಿ ಒಂದು ಟ್ರೈಪಾಡ್ ಸ್ಟ್ಯಾಂಡಲ್ಲಿ ವೀಡಿಯೋಸ್ನ ಮೊಬೈಲ್ನ ಇಟ್ಬಿಟ್ಟು ತೆಗಿತಾ ಇದ್ವಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮ ಅಕ್ಕ ಭಾವನೂ ಸಹ ಈ ವರ್ಷ ಸರ್ಪ್ರೈಸಿಂಗಾಗಿ ಬಂದಿರೋದು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏಕೆ ಅಂತಂದರೆ ಅವರು ಸಹ ಅವ್ರದ್ದೇ ಬಿಸ್ನೆಸ್ಸಲ್ಲಿ ಭಾಳ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಈ ವರ್ಷ ಅವ್ರು ಬಂದು ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸ್ದಾಗಲೇ ನಮಗೂ ಗೊತ್ತಾಗಿದ್ದು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸರ್ಪ್ರೈಸಿಂಗಾಗಿ ಬಂದಿದ್ರು ಅವರು ಸಹ. ತುಂಬ ಖುಷಿ ಆಯಿತು. Ready? 1, 2, 3, go! Happy Krishna Janmashtami! ಗೋವಿಂದ. ಸೊ ನಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ 4ನೇ ವರ್ಷದ ಶ್ರೀಕೃಷ್ಣನ ಜನ್ಮಾಷ್ಟಮಿ ಈ ರೀತಿ ನಡೀತು ಅಂತ ಹೇಳ್ತಾ, ನನ್ನ ಮೊದಲನೇ ವರ್ಷ ತಂದಿರೋಂಥ ಕೃಷ್ಣನ ಈ ರೀತಿ ರೆಡಿಯಾಗಿದ್ದರು. ಸೊ ಅವ್ರದ್ದು ಸಹ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ನಿಮಗೆಲ್ಲರಿಗೂ ಏನು ಅನಿಸುತ್ತೆ ಈ ಕೃಷ್ಣ ಜನ್ಮಾಷ್ಟಮಿಯ ಸೆಲೆಬ್ರೇಷನ್ ಬಗ್ಗೆ? ನಿಮಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ನ ಮರೆಯೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಸೈನಿಂಗ್ ಆಫ್, ಅರ್ಪಿತಾ ವಿಶ್ವಕರ್ಮ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ.